ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2023-24 ಎರಡನೇ ಪತ್ರಿಕೆ ಸ್ಯಾಟಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 6ನೇ ಪಾಠ ಜೈನ ಮತ್ತು ಬೌದ್ಧ ಮತಗಳು ಪಾಠದ ಬಹು ಆಯ್ಕೆ ಪ್ರಶ್ನೆ ಉತ್ತರ ಸಹಿತನ ನೋಟ್ಸ್ನ ವಿಡಿಯೋನ 2ನೇ ಭಾಗಕ್ಕೆ ಸ್ವಾಗತ. ಫಸ್ಟ್ ಪಾರ್ಟಲ್ಲಿ ನಾವು ಜೈನ ಮತದ ಬಗ್ಗೆ ಎಲ್ಲವನ್ನು ಕೊಟ್ಟಿದ್ದೀವಿ. ಇವತ್ತು ಬೌದ್ಧ ಮತದ ಬಗ್ಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸಿದ್ದನು. ತಂದೆ ಹೆಸರು ಶುದ್ಧೋಧನ. ಈತ ಶಾಕ್ಯಗಣ ಸಂಘದ ರಾಜನಾಗಿದ್ದ. ಸಿದ್ಧಾರ್ಥನು ರಾಜರ ಭೋಗವನ್ನು ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿಯಾದ. ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನ ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಈ ಸಿದ್ಧಾರ್ಥ ಬುದ್ಧನಾದ. ಜ್ಞಾನೋದಯದ ನಂತರ ಮೊದಲಿಗೆ ಈತ ತೆರಳಿದ್ದು ವಾರಣಾಸಿ ಅಂದರೆ ಕಾಶಿಯ ಸಮೀಪದ ಸಾರನಾಥ್ ಅಂತಕ್ಕಂಥ ಊರಿಗೆ. ಇಲ್ಲಿ ಜಿಂಕೆ ವನದಲ್ಲಿ ಈತ ಮೊಟ್ಟ ಮೊದಲ ಬೋಧನೆಯನ್ನ ಮಾಡಿದ. ಜಿಂಕೆ ವನದಲ್ಲಿ ಮಾಡಿದ ಮೊಟ್ಟ ಮೊದಲ ಬೋಧನೆಗೆ ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಬುದ್ಧ ಚತುರ್ ಆರ್ಯ ಸತ್ಯ ಹಾಗೂ ಅಷ್ಟಾಂಗಿಕ ಮಾರ್ಗವನ್ನ ಬೋಧನೆ ಮಾಡಿದ. ಗೌತಮ ಬುದ್ಧ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ. ಇದು ಇಂಪಾರ್ಟೆಂಟ್ ಇದೆ. ದುಃಖದ ಮೂಲವನ್ನ, ಅದರ ಕಾರಣವನ್ನ ಚತುರ್ ಆರ್ಯ ಸತ್ಯ ವಿವರಣೆಯನ್ನ ಮಾಡ್ತದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಸತ್ಯವನ್ನ ಬುದ್ಧ ಕಂಡುಕೊಂಡ. ಅತಿಯಾದ ಆಸೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ. ಅಂದ್ರೆ ನಾವು ಅತಿ ಆಸೆಯನ್ನು ಬಿಟ್ಟಿದ್ರೆ ಮಾತ್ರ ನೆಮ್ಮದಿ ಬದುಕು ಸಾಧ್ಯ ಅಂತ ಹೇಳಿದ. ಆಸೆಯನ್ನ ವಿಮುಕ್ತಿ ಮಾಡೋ ಸಲುವಾಗಿ ಬುದ್ಧ ಅಷ್ಟಾಂಗಿಕ ಮಾರ್ಗವನ್ನ ವಿವರಣೆಯನ್ನ ಕೊಟ್ಟ. ಇದನ್ನೇ ಏನಂತ ಕರೀತಾರೆ? ಮಧ್ಯಮ ಪಂಥ ಅಂತ ಕರೀತಾರೆ. ಹಾಗಾದ್ರೆ ಅಷ್ಟಾಂಗಿಕ ಅಂದ್ರೆ ಅಷ್ಟಂದ್ರೆ 8 ಮಾರ್ಗಗಳಲ್ಲಿ ಬರೋದು ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ, ಚಿಂತನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತಾವೆ. ಇನ್ನು ಹೊಸ ಮತದ ಅನುಯಾಯಿಗಳಲ್ಲಿ ವಿಶೇಷವಾಗಿ ವರ್ತಕರು ಬರ್ತಾರೆ, ಕುಶಲಕರ್ಮಿಗಳು, ಜನಸಾಮಾನ್ಯರು ಈ ಹೊಸ ಮತಗಳ ಅನುಯಾಯಿಗಳಾಗ್ತಾರೆ. ಹೊಸ ಮತಗಳಿಗೆ ಪ್ರೇರಣೆಯನ್ನ ಕೊಡ್ತಾರೆ. ಜನಸಾಮಾನ್ಯರ ಭಾಷೆ ಆ ಸಮಯದಲ್ಲಿ ಪ್ರಾಕೃತ ಇತ್ತು. ಈ ಪ್ರಾಕೃತ ಭಾಷೆಯಲ್ಲಿ ಬುದ್ಧ ಏನ್ ಮಾಡ್ದ? ಬೋಧನೆಯನ್ನ ಮಾಡಿದ. ಹಾಗೂ ಅವನು ಸ್ಥಳೀಯ ಸಂಪ್ರದಾಯಗಳ ಅಂಶಗಳೊಂದಿಗೆ ಸಂಬಂಧವನ್ನ ಕಲ್ಪನೆಯನ್ನ ಮಾಡಿದ. ಹೊಸ ನಗರಗಳ ವಾತಾವರಣ ಜನರ ಬದುಕಿನ ವಿಧಾನಗಳನ್ನ ಬದಲಾವಣೆಯನ್ನ ಮಾಡಿತು. ಈ ಬದಲಾದ ಪರಿಸ್ಥಿತಿಗಳಲ್ಲಿ ಆ ಮತಗಳು ಆಶಾಕಿರಣಗಳಾಗಿ ಹೊರಹೊಮ್ಮಿದವು. ಅದರಲ್ಲೂ ಬೌದ್ಧ ಮತ ಹೊಸ ಪಾತ್ರವನ್ನು ವಹಿಸಿ ಪ್ರವರ್ತನೆಯ ಹಾದಿಯನ್ನು ಹಿಡಿತು. ಬುದ್ಧ ಹಾಗೂ ಅವನ ಅನುಯಾಯಿಗಳು ಕೋಸಲ, ಮಗಧ ಮತ್ತು ಗಂಗಾ ನದಿಯ ಬಯಲು ಪ್ರದೇಶ, ಇದು ಇಂಪಾರ್ಟೆಂಟ್ ಇದೆ. ಇದಕ್ಕೆ ಈ ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟು ತಮ್ಮ ವಿಚಾರಗಳನ್ನ ಬೋಧನೆಯನ್ನ ಮಾಡ್ತಾರೆ ಬುದ್ಧನ ಅನುಯಾಯಿಗಳು. ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ತಮ್ಮ ಜೀವನವನ್ನ ಪರರ ಬದುಕಿಗಾಗಿ ಮೀಸಲು ಇಡ್ತಾರೆ. 80ನೇ ವಯಸ್ಸಿನಲ್ಲಿ ಕೂಡ ಬುದ್ಧ ಅವಿರತವಾದ ಸಾರ್ಥಕ ಬದುಕು ಮಾಡಿ ಖುಷಿ ನಗರದಲ್ಲಿ ಅಂತ್ಯ ಆಗ್ತದ ಬುದ್ಧಂದು. ಇದು ಇಂಪಾರ್ಟೆಂಟ್ ಇತ್ತು. ಇದನ್ನೇ ಮಹಾಪರಿನಿರ್ವಾಣ ಅಂತ ಕರೀತಾರೆ. ಬುದ್ಧ ವಿಹರಿಸಿದ ಪ್ರದೇಶಗಳಲ್ಲಿ ವಿಹಾರಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕಾಲಾಂತರಗಳಲ್ಲಿ ಕಟ್ಟಿದ್ರು. ತಮಗೆ ಗೊತ್ತಿರ್ಬೋದು, ಬೌದ್ಧರ ದೇವಾಲಯ ಅಂದ್ರೆ ಪ್ರಾರ್ಥನಾ ಮಂದಿರಗಳಿಗೆ ವಿಹಾರ ಅಂತ ಕರೀತಾರೆ. ಜೈನರದ್ದು ಬಸದಿ, ಹಿಂದೂಗಳದ್ದು ದೇವಾಲಯ, ಆಮೇಲೆ ಇಸ್ಲಾಂ ಅವ್ರದ್ದು ಮಸೀದಿ. ಇದು ಕೂಡ ನಿಮಗೆ ನೆನಪಿರಬೇಕು. ಇವನ ಅಸ್ಥಿ ಪಂಜರ, ಕಳೆಬರವನ್ನ ಮತ್ತು ಮೂಳೆಗಳನ್ನ ಜನ ಅವರ ನೆನಪಿನಲ್ಲಿ ಸಂರಕ್ಷಣೆ ಮಾಡ್ತಾರೆ. ಅದರ ಮೂಲಕ ಚೈತ್ಯಾಲಯ ಮತ್ತು ಸೂಕ್ತಗಳಲ್ಲಿ ಅವರ ಸಾಧನೆಯನ್ನು ಸ್ಮರಿಸಿ ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಮೊಟ್ಟ ಮೊದಲ ದೇವಾಲಯಗಳು, ವಿಗ್ರಹಗಳು, ಮೂರ್ತಿ ಪೂಜೆ ಪ್ರಾರಂಭ ಮಾಡ್ತಾರೆ. ಬೌದ್ಧ ಮತ ದೇಶ ವಿದೇಶಗಳಲ್ಲಿ ಹರಡ್ತದ. ವಿಶೇಷವಾಗಿ ಚೀನಾದ ಪ್ರವಾಸಿಗಳಾದ ಪಾಹಿಯಾನ, ಇತ್ಸಿಂಗ, ಹ್ಯುಯನ್ ಸ್ತಾಂಗ್ಸ್ ನೆನಪಿಟ್ಕೊಳ್ರಿ. ಈ ಮೂವರು ಏನ್ ಮಾಡ್ತಾರಪ್ಪ ಅಂದ್ರೆ ಬರವಣಿಗೆಗಳಲ್ಲಿ ಈ ಬೌದ್ಧ ಮತದ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದಾಖಲೆಯನ್ನ ಮಾಡ್ತಾರೆ. ಮುಂದೆ ಮಲಯಾ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಂಬೋಡಿಯಾ, ಶ್ರೀಲಂಕಾ ಮತ್ತು ಬಾಮಿಯಾನ್ ದೇಶವರೆಗೂ ಕೂಡ ಬೌದ್ಧ ಮತ ವ್ಯಾಪಕವನ್ನ ಹರಡಿಕೊಂಡಿತ್ತು. ಇಲ್ಲಿನ ಬೆಟ್ಟಗಳ ಶಿಲೆಗಳು ಕಡೆದು ಬುದ್ಧನ ಮೂರ್ತಿಗಳನ್ನ ನಿರ್ಮಾಣ ಮಾಡ್ತಾರೆ. ಹಲವೆಡೆಗಳಲ್ಲಿ ಬೃಹತ್ ಪ್ರತಿಮೆಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಇದೊಂದು ನೆನಪಿಟ್ಕೊಡ್ರಿ. ಕಾಂಬೋಡಿಯಾದ ಅಂಕುರ್ ವಟ್ ಹಾಗೂ ಅಫ್ಘಾನಿಸ್ತಾನದ ಬಾಮಿಯಾನಗಳಲ್ಲಿ ಬೃಹತ್ವಾಗಿರ್ತಕ್ಕಂಥ ದೊಡ್ಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬುದ್ಧನ ಪ್ರತಿಮೆಗಳನ್ನ ನೋಡ್ತೀವಿ. ಎಲ್ಲಿ? ಕಾಂಬೋಡಿಯಾದ ಅಂಕುರ್ ವಟ್ ಮತ್ತು ಅಫ್ಘಾನಿಸ್ತಾನದ ಬಾಮಿಯಾನ್ಗಳಲ್ಲಿ. ದುರದೃಷ್ಟ ಅಂದ್ರೆ ಈ ಬಾಮಿಯಾನ್ನಲ್ಲಿರ್ತಕ್ಕಂಥ ಬುದ್ಧನ ಬೃಹತ್ ಪ್ರತಿಮೆಗಳು ಮುಸ್ಲಿಂನ ಮೂಲಭೂತವಾದಿಗಳ ದಾಳಿಗೆ ತುತ್ತಾಗಿ ಅದು ನಾಶವಾಗಿ ಹೋಯಿತು.
1956ರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಚಿಂತಕರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧನ ಬೋಧನೆಗಳಿಂದ ಪ್ರೇರಿತವಾಗಿ ಏನಾಯ್ತಪ್ಪ ಅಂದರೆ ಬೌದ್ಧ ಮತವನ್ನು ಸ್ವೀಕಾರವನ್ನು ಮಾಡ್ತಾರೆ. ಇಲ್ಲಿ ಧರ್ಮ ಮತ್ತು ರಿಲಿಜನ್ ಬರ್ತದ. ರಿಲಿಜನ್ ಅಂತಕ್ಕಂಥ ಶಬ್ದ ಇದೇನಪ್ಪ ಅಂದ್ರೆ ಐರೋಪ್ಯರ ಒಂದು ಪರಿಕಲ್ಪನೆ. ಅಂದರೆ ಈ ರಿಲಿಜನ್ ಪ್ರಾರಂಭವಾಗೋಕ್ಕಿಂತ ಮೊದಲು ಒಬ್ಬ ವ್ಯಕ್ತಿ ಮತ್ತು ಸಮಾಜದ ಕುರಿತಾಗಿರ್ತಕ್ಕಂಥ ನಂಬಿಕೆ ಇತ್ತು. ಮತ್ತು ಪ್ರತಿಯೊಂದು ರಿಲಿಜನ್ ಏನಾಗಿತ್ತಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದ ವ್ಯಕ್ತಿಯಿಂದ ಪವಿತ್ರ ಗ್ರಂಥವನ್ನು ಹೊಂದಿತ್ತು. ಈ ಪವಿತ್ರ ಗ್ರಂಥಗಳು ಏನಾಗಿತ್ತಪ್ಪ ಅಂದ್ರೆ ಮೂಲ ಪುರುಷನ ಆಶಯಗಳನ್ನು ಹೊಂದಿದ್ದವು. ಈ ರಿಲಿಜನ್ ಬೆಳೆದಂತೆ ಪಂಥಗಳು ಹುಟ್ಟಿಕೊಂಡವ. ಭಾರತದ ಸಂದರ್ಭದಲ್ಲಿ ಯಹೂದ್ಯ, ಕ್ರೈಸ್ತ ಮತ್ತು ಇಸ್ಲಾಂ ಮತಗಳು ಮಾತ್ರವೇ ರಿಲಿಜನ್ ಅಂತ ಏನು ಮಾಡ್ತೀವಿ ಕರಿತೀವಿ. ಇದು ನೆನಪಿಟ್ಕೋಬೇಕು. ಭಾರತದಲ್ಲಿರ್ತಕ್ಕಂಥ ಯಹೂದ್ಯ, ಕ್ರೈಸ್ತ ಮತ್ತು ಇಸ್ಲಾಂ ಇವುಗಳನ್ನು ರಿಲಿಜನ್ ಅಂತ ಕರೀತಾರೆ. ಬೌದ್ಧರು ಜೈನರಾದಿಯಾಗಿ ವಿಭಿನ್ನ ಸಂಪ್ರದಾಯಗಳ ಸ್ವರೂಪ ರಿಲಿಜನ್ಗಿಂತ ಭಿನ್ನವಾಗಿದೆ. ಈ ಬೌದ್ಧ ಮತ್ತು ಜೈನರಲ್ಲಿ ಆಸ್ತಿಕರು ಮತ್ತು ನಾಸ್ತಿಕರು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಭಿನ್ನತೆಯನ್ನು ಗುರುತಿಸ್ತಾರೆ. ನಿಮಗೆ ಗೊತ್ತಿದೆ, ವೇದದ ಮೂಲವನ್ನು ಒಪ್ಪುವ ಸಂಪ್ರದಾಯ ಆಸ್ತಿಕ ಆದ್ರೆ ವೇದ ಮೂಲವನ್ನು ಒಪ್ಪದವರನ್ನ ನಾಸ್ತಿಕರು ಅಂತ ಕರೀತಾರೆ. ಇದು ಧರ್ಮವೆಂಬುದು ಒಂದು ಜೀವನ ಕ್ರಮಕ್ಕೆ ಸಂಬಂಧಿಸಿದ ಒಂದು ಪರಿಕಲ್ಪನೆ ಅಂತ ಹೇಳ್ತಾರೆ. ಬುದ್ಧನ ಮರಣದ ನಂತರ ಆತನ ಅನುಯಾಯಿಗಳು ಬುದ್ಧನ ಬೋಧನೆಯಾಗಿರ್ಬೋದು ಹಾಗೂ ಸಂಪ್ರದಾಯವನ್ನು ತ್ರಿಪೀಠಕಗಳಲ್ಲಿ ಬರೀತಾರೆ. ಅವು 3 ಇದಾವೆ: ವಿನಯ, ಸುತ್ತ ಮತ್ತು ಅಭಿಧಮ್ಮ. ಇದೇ ತ್ರಿಪೀಠಕಗಳು. ಇದರಲ್ಲಿ ಬುದ್ಧನ ಬೋಧನೆ ಮತ್ತು ಸಂಪ್ರದಾಯಗಳ ತತ್ವಗಳನ್ನು ಅವರ ಅನುಯಾಯಿಗಳು ಬರೆದು ಹೋಗಿದ್ದಾರೆ. ಕಾಲಕ್ರಮೇಣ ಬೋಧನೆಗಳಲ್ಲಿ ಹುಟ್ಟಿಕೊಂಡ ಭಿನ್ನಾಭಿಪ್ರಾಯದಿಂದಾಗಿ ಒಳಪಂಗಡಗಳು ಹುಟ್ಟುತ್ತವ. ಇಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ ಅಂತಕ್ಕಂಥ ಹುಟ್ಕೊಳ್ತಾವ. ಇಂದು ಬುದ್ಧನನ್ನು ಅರಿಸ್ತಕ್ಕಂಥ ಅನೇಕ ಹಾದಿಗಳನ್ನು ಹುಡುಕಿಕೊಂಡಿರುವ ಸಂಘಟನೆಗಳು ನಾವು ಜಗತ್ತಿನಲ್ಲಿ ನೋಡ್ತೀವಿ. ಇನ್ನು ವಿದೇಶಿಯರ ದಾಳಿಯಲ್ಲಿ ನೋಡೋದಾದ್ರೆ ಇದೇ ಕಾಲಘಟ್ಟದಲ್ಲಿ ಗ್ರೀಸ್ನಲ್ಲಿ ನಗರ ರಾಜ್ಯಗಳು ವಿಕಾಸವಾಗ್ತವ. ಪ್ರಾಚೀನ ಪರ್ಷಿಯಾ ಒಂದು ಪ್ರಬಲ ರಾಜ್ಯವಾಗಿ ಸಾಮ್ರಾಜ್ಯವಾಗಿ ಬೆಳೀತದ. ಈ ಎರಡೂ ಪ್ರದೇಶಗಳು ನಿರಂತರವಾದ ಸಂಘರ್ಷಕ್ಕೆ ಒಳಗಾಗಿತ್ತು, ಗ್ರೀಸ್ ಮತ್ತು ಪರ್ಷಿಯಾ. ಈ ಪ್ರಾಚೀನ ಪರ್ಷಿಯಾವನ್ನ ಆಳಿದವರಲ್ಲಿ ಅಖಿಮೇನಿಯನ್ನರು ಮುಖ್ಯರು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಈ ಮನೆತನದ ದೊರೆಯಾದ ಡೇರಿಯಸ್ ಪ್ರಬಲ ಸಾಮ್ರಾಜ್ಯವನ್ನ ಕಟ್ಟಿದ್ದ. ಯಾರು? ಅಖಿಮೇನಿಯನ್ನರ ಪ್ರಸಿದ್ಧ ರಾಜ ಡೇರಿಯಸ್ 6ನೇ ಶತಮಾನದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದ. ಅವನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಭಾರತದ ಗಡಿಯವರೆಗೆ ಹರಡಿತ್ತು. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಮೆಸೆಡೋನಿಯಾದ ದೊರೆ ಅಲೆಕ್ಸಾಂಡರ್, ನೆನಪಿಟ್ಕೊಡ್ರಿ, ಅಲೆಕ್ಸಾಂಡರ್ ಮೆಸೆಡೋನಿಯಾದ ರಾಜ. ಈತ ಗ್ರೀಕ್ ನಗರ ರಾಜ್ಯಗಳನ್ನು ಗೆದ್ದು ಪರ್ಷಿಯಾವನ್ನು ವಶಪಡಿಸಿಕೊಂಡ. ಯಾರು? ಅಲೆಕ್ಸಾಂಡರ್. ಇದರಿಂದಾಗಿ ಭಾರತದ ಗಡಿಯವರೆಗಿದ್ದ ಪರ್ಷಿಯಾ ಭಾಗ ಅಲೆಕ್ಸಾಂಡರ್ನ ಕೈವಶವಾಗ್ತದ. ಪರ್ಷಿಯಾ ಗೆದ್ದ ನಂತರ ಅಲೆಕ್ಸಾಂಡರ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಂದಹಾರ ಮತ್ತು ಹಿಂದೂ ಕುಶ್ನ ಮಾರ್ಗವಾಗಿ ಭಾರತವನ್ನ ಬರ್ತಾನ. ಈ ರಾವಿ ಮತ್ತು ಬಿಯಾಸ್ ನದಿಯವರೆಗೆ ಸಾಗಿ ಇನ್ನೂ ಹೆಚ್ಚು ಮುಂದುವರಿಯಲಾಗದೆ ಆತ ಝೀಲಂ ನದಿ ಮೂಲಕ ಭಾರತದ ಗಡಿ ದಾಟಿ ಹಿಂದಿರುಗುವ ಸಂದರ್ಭದಲ್ಲಿ ಬ್ಯಾಬಿಲೋನ್ ವರೆಗೆ ಸಾಗಿ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೃತವನ್ನು ಹೊಂದುತ್ತಾನೆ ಅಲೆಕ್ಸಾಂಡರ್. ತಕ್ಷಶಿಲೆಯ ರಾಜ ಯಾರಾಗಿದ್ದಪ್ಪ ಅಂದ್ರೆ ಅಂಬಿ ಆಗಿದ್ದ. ಈ ತಕ್ಷಶಿಲೆಯ ರಾಜನಾದ ಅಂಬಿಯ ಆಮಂತ್ರಣವನ್ನು ಪಡೆದು ಭಾರತಕ್ಕೆ ಅಲೆಕ್ಸಾಂಡರ್ ಬಂದಿದ್ದ. ಅಲೆಕ್ಸಾಂಡರ್ಗೆ ಇಲ್ಲಿ ಯಾರ ಎದುರಾಗಿದ್ದಪ್ಪ ಅಂದ್ರೆ ಪೌರವ. ಪೌರವನನ್ನ ಪೌರಸ್ ಅಂತನೂ ಕೂಡ ಕರೀತಾರೆ. ಭೀಕರವಾದ ಚಂಡಮಾರುತ ಮತ್ತು ಪ್ರವಾಹದ ಬೆರಿತ ಝೀಲಂ ನದಿಯ ಎದುರು ಎರಡೂ ಸೇನೆಗಳು ಮುಖಾಮುಖಿ ಆಗ್ತವ. ಪ್ರವಾಹದ ಮಧ್ಯದಲ್ಲಿ ನದಿ ದಾಟುವುದನ್ನು ನಿರೀಕ್ಷಿಸದ ಪೌರವನ ಮೇಲೆ ಅಲೆಕ್ಸಾಂಡರ್ ಸೇನೆ ಆಕ್ರಮಣ ಮಾಡ್ತದ. ಈ ಹೋರಾಟದಲ್ಲಿ ಏನಾಗ್ತದಪ್ಪ ಅಂದ್ರೆ ಪೌರನ ವಿರುದ್ಧ ಅಲೆಕ್ಸಾಂಡರ್ ಗೆಲುವನ್ನು ಸಾಧಿಸ್ತಾನೆ. ಆಮೇಲೆ ಪೌರನನ್ನ ಸೆರೆ ಮಾಡ್ತಾರೆ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಏನಪ್ಪ ಅಂದ್ರೆ ನಿನ್ನನ್ನು ನಾನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಕೇಳಿದೆನು. ಆಗ ಪೌರವ ಅತ್ಯಂತ ಧೈರ್ಯ ಸ್ವಾಭಿಮಾನಗಳಿಂದ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನ ಹೇಗೆ ನಡೆಸಿಕೊಳ್ಳಬೇಕೋ ಹಾಗೆ ಅಂತ ಹೇಳ್ತಾನೆ. ಪೌರವನ ಧೈರ್ಯ ಸಾಹಸಗಳು ಗ್ರೀಕ್ನ ಬರವಣಿಗೆಗಳಲ್ಲಿ ಇದಾವ. ಅಲೆಕ್ಸಾಂಡರ್ ಆಕ್ರಮಣ ಮೌರ್ಯರ ರಾಜಪ್ರಭುತ್ವಕ್ಕೆ ಕಾರಣ ಆಗಿ ಹೋಗ್ತದ. ಮಹಾಜನಪದಗಳ ನಡುವೆ ಇದ್ದ ವ್ಯಾಪಾರ ಸಂಪರ್ಕಗಳು ಆ ಸಂದರ್ಭದಲ್ಲಿ ಕಡಿಮೆ ಆಗ್ತವ. ಗ್ರೀಕ್ ಪ್ರದೇಶ ಉತ್ತರ ಭಾರತದ ಕಲೆ ಮತ್ತು ವಿಜ್ಞಾನದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದ. ಆ ಸಂದರ್ಭದಲ್ಲಿ ಗಾಂಧಾರ ಶಿಲ್ಪಕಲೆಯು ಗ್ರೀಕರ ಪ್ರಭಾವಕ್ಕೆ ಒಳಗಾಗಿತ್ತು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಷ್ಟಿತ್ತು 6ನೇ ಪಾಠ ಜೈನ ಮತ್ತು ಬೌದ್ಧದ ಮತಗಳಂತಕ್ಕಂಥ ಪಾಠದಲ್ಲಿ. ಇವತ್ತು ನಾನು ಬೌದ್ಧ ಮತಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಇಷ್ಟು ನೋಡ್ಕೊಂಡ್ರೆ ಸಾಕು, ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ.